ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳವಾರ ಪಾವಗಡ ತಾಲೂಕು ಬ್ರಾಹ್ಮಣ ಸಂಘದ ವತಿಯಿಂದ ತೀವ್ರ ಆಕ್ರೋಶವನ್ನು ಹೊರಹಾಕಿ ಒಂದು ಕೃತ್ಯವನ್ನು ಖಂಡಿಸಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಸಲ್ಲಿಸಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಪ್ರತಿಭಟನೆಯಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ MS ವಿಶ್ವನಾಥ್ ಖಂಡಿಸಿ ಮಾತನಾಡಿದ್ದು ಹೀಗೆ. ಸಿಇಟಿ ಪರೀಕ್ಷೆಯಲ್ಲಿ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗದಲ್ಲಿ ಮತ್ತು ಬೀದರ್ ಪರೀಕ್ಷಾ ಕೇಂದ್ರಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಜನಿವಾರ ತೆಗೆಯದೆ ಪರೀಕ್ಷೆಯನ್ನು ನಡೆಸಲು ನಾವು ಹೊರಗೆ ಬಿಡೋದಿಲ್ಲ ಅಂತೇಳಿ ಸಿಬ್ಬಂದಿ ವರ್ಗದವರು ಪ್ರಾಂಶುಪಾಲರು ಅಡ್ಡಿಪಡಿಸಿದ್ದಾರೆ. ಮತ್ತು ಕೆಲವು ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿ ಅದನ್ನು ಹರಿದು ಕಸದ ಬುಟ್ಟಿಗೆ ಹಾಕಿದ್ದಾರೆ. ಇದು ಬ್ರಾಹ್ಮಣ ಜನಾಂಗದ ಸಮಾಜದ ಆಚಾರ ವಿಚಾರಗಳಿಗೆ ಮಾಡಿದಂಥ ಅವಮಾನ. ಯಾಕಂದ್ರೆ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿ ತಂದೆ ಮಗನಿಗೆ ಉಪನಯನ ಮಾಡಿದಾಗ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿ ಜನಿವಾರ ಹಾಕ್ತಾರೆ. ಬ್ರಾಹ್ಮಣನ ಕೊನೆ ಉಸಿರಿನವರೆಗೂ ಆ ಜನಿವಾರನ ತೆಗೆಯಲ್ಲ. ಅದಕ್ಕೆ ಅಷ್ಟು ಪವಿತ್ರತೆ ಇದೆ. ಈ ಒಂದು ಪವಿತ್ರತೆಯನ್ನು ಹಾಳು ಮಾಡಿ ಪರೀಕ್ಷೆಯನ್ನು ನಿರಾಕರಿಸ್ತಾರೆ. ಆ ನಿರಾಕರಿಸಿದಾಗ ಕೆಲವು ವಿದ್ಯಾರ್ಥಿಗಳು ನಾವು ಸಂಸ್ಕಾರವನ್ನು ಬಿಡಲ್ಲ, ನಮ್ಮ ಜನಿವಾರವನ್ನು ತೆಗೆಯಲ್ಲ ಅಂತ ಹೇಳಿ ಪರೀಕ್ಷೆಯನ್ನು ಬರೀದೆ ವಾಪಸ್ ಹೋಗ್ತಾರೆ. ನಾವು ಅವರಿಗೆ ಅಭಿನಂದಿಸ್ತೇವೆ. ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಬ್ರಾಹ್ಮಣ ಮಹಾಸಭಾದ ಗೌರವ ಅಧ್ಯಕ್ಷರಂತ ಅನಂತ ರಂಭಟ್ ಅವರು ಖಂಡಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಎಕ್ಸಾಮಿನ ದಾಣೆ ಮಾಡ್ಕೊಳ್ತೀವಿ. ಸನ್ಯಾಸ ಆದರೆ ಮಾತ್ರ ತೆಗಿತಾರೆ. ಆದರೆ ನಾವು ಸಾಯೋ ತನಕ ಈ ಗಾಯತ್ರಿನ ಎದೆಯಲ್ಲಿಟ್ಕೊಂಡು ಗಾಯತ್ರಿ ಒಬ್ಬಾಟ ಮಾಡುವಂಥ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಈ ಸರ್ಕಾರ ಅವಮಾನ ಮಾಡಿದೆ. ನೀವೆಲ್ಲ ಈ ದಿವಸ ಬಂದು ಇದರಲ್ಲಿ ಪಾಲ್ಗೊಂಡು ಎಲ್ಲ ಮುಂದಿನ ಸಂಘಟನೆಯಲ್ಲಿ ಹೆಚ್ಚಾಗಿ ಬಂದು ಇದೇ ರೀತಿಯಾಗಿ ಏನಾದರೂ ಅವಮಾನವಾದರೆ ನಾವು SSK ಸಂಘದ ಕಾರ್ಯದರ್ಶಿಗಳಾದ ಸುಬ್ಬನ್ ನರಸಿಂಹ ಅವರು ಸಹ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬನ್ನಿ ಎನ್ನುವ ನಡೆಯನ್ನು ಸರ್ಕಾರ ಮಾಡಿದೆ. ಅದರಲ್ಲಿ ಕೆಲವರು ನಿರಾಕರಿಸಿದ್ದಕ್ಕೆ ಅವರಿಗೆ ಪರೀಕ್ಷೆಯನ್ನು ಅನುಮತಿಯನ್ನು ಕೂಡ ನಿರಾಕರಿಸಿದ್ದಾರೆ. ಇದು ನಮ್ಮ ಬ್ರಾಹ್ಮಣ ಜನಾಂಗದ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹರಣ ಮಾಡಿದ್ದಾರೆ ಅಂತ ನಾವು ಈ ನಡೆಯನ್ನು ಖಂಡಿಸ್ತಾ ಇದ್ದೀವಿ. ಆಗಿರುವ ಅನ್ಯಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸುತ್ತೇವೆ. ಮುಂದೆ ಬ್ರಾಹ್ಮಣ ಸಮಾಜದ ಭಾವನೆಗಳಿಗೆ ಆಚಾರ ವಿಚಾರಗಳಿಗೆ ಧಕ್ಕೆ ತರದಂತೆ ಮುಂಜಾಗ್ರತೆ ವಹಿಸಬೇಕು ಎಂದು ಆಗ್ರಹಿಸುತ್ತೇವೆ. ಬೇಜವಾಬ್ದಾರಿಯಿಂದ ನಡೆದುಕೊಂಡ ಸಿಬ್ಬಂದಿಗಳಿಗೆ ಕಠಿಣ ಶಿಕ್ಷೆಯನ್ನು ಕೊಟ್ಟು ಮುಂದೆ ಇಂತಹ ಅನಾಹುತ ಆಗದಂತೆ ಎಚ್ಚರಿಸಬೇಕು. ಇಲ್ಲದಿದ್ದರೆ ಬ್ರಾಹ್ಮಣ ಸಮಾಜದ ವತಿಯಿಂದ ಉಗ್ರ ಹೋರಾಟವನ್ನು ನಡೆಸಲಾಗುತ್ತದೆ. ಅದೇ ರೀತಿ ಪ್ರತಿಭಟನೆಯಲ್ಲಿ ಗ್ರೇಟ್ ತಹಸೀಲ್ದಾರ್ ಚಂದ್ರಶೇಖರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ SSK ಸಂಘದ ಅಧ್ಯಕ್ಷರಂತ ಆನಂದರಾವ್, ಕಾರ್ಯಾಧ್ಯಕ್ಷರಂತ MN ರಘುನಾಥ್ ಮತ್ತು ಪುರಸಭಾ ಸದಸ್ಯರಂತ ಜಾಹ್ನವಿ, ಚಂದ್ರಿಕಾ, ಶ್ರೀರಂಜನಿ, ರಾಧಮ್ಮ, ನಿರ್ದೇಶಕರಂತ M ರಾಮನಾಥ್, ಬುಗಳೂರು ವೇಣುಗೋಪಾಲ್, ನಾರಾಯಣರಾವ್, ರಾಮದಾಸ್, ಪಣಿರಾಜ್, SN ನಾಗರಾಜ್, KR ಸುರೇಶ್ ಮತ್ತು ಹರೀಶ್ ಹಾಗೂ ಶ್ರೀಧರ್ ಸೇರಿದಂತೆ ಮತ್ತಿತರರು ಈ ಒಂದು ಪ್ರತಿಭಟನೆಯಲ್ಲಿ ಹಾಜರಿದ್ದರು. ಪಾವಗಡ ಪಟ್ಟಣದ ಸುಮಾರು 32 ಕೋಟಿ ವೆಚ್ಚದಲ್ಲಿ ಅಮೃತ ಗ್ರಾಮ ಯೋಜನೆಯಲ್ಲಿ ಕುಡಿಯುವ ನೀರನ್ನು ಸರಬರಾಜು ಮಾಡುವ ಈ ಒಂದು ಯೋಜನೆಯ ಗುತ್ತಿಗೆದಾರರಿಗೆ ಮಂಗಳವಾರ ಮಧುಗಿರಿ ಉಪ ವಿಭಾಗಾಧಿಕಾರಿಗಳಾದ ಗೋಟೂರು ಶಿವಪ್ಪ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಂಗಳವಾರ ಬೆಳಗ್ಗೆ ಅವರು 11 ಗಂಟೆಗೆ ಸುಮಾರು ಪಟ್ಟಣದ MAG ಸರ್ಕಲ್ ಮತ್ತು ತುಮಕೂರು ರಸ್ತೆ ಮಾರ್ಗದಲ್ಲಿ ನಡೆಯುತ್ತಿರುವ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಗುತ್ತಿಗೆದಾರರಿಗೆ ಇನ್ನೊಂದು 10 ದಿನಗಳ ಒಳಗೆ ಒಂದು ಕಾಮಗಾರಿಯನ್ನು ಮುಗಿಸಬೇಕು, ತುಂಗಭದ್ರಾ ಕುಡಿಯುವ ನೀರನ್ನು ಪಾವಗಡ ಪಟ್ಟಣಕ್ಕೆ ಹರಿಸಬೇಕೆಂದು ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ದಿನಕ್ಕೆ ಪೈಪ್ಲೈನ್ ಮುಗಿದ್ಬಿಡ್ಬೇಕ್ರಿ. 30-22 ಇವ 1ನೇ ತಾರೀಕು ಮೇ 1 ಕಾರ್ಮಿಕರ ದಿನಾಚರಣೆ ಮುಗಿಸ್ಬಿಡ್ಬೇಕು. ಏನಿಲ್ಲ ಬರೋದು 10 ದಿನ ಮುಗಿಬೇಕು. ಆಗೋಣ ಹೇಳಿ ಏನು ಸಮಸ್ಯೆ ಇದ್ದರೆ ಸಣ್ಣ ಪುಟ್ಟ ಇರ್ತಾವೆ ರೀ. ಇರಲ್ಲ ಅಂತ ಸಿಸ್ಟಮ್ ಅಂತಂದ್ರೆ ಇದ್ದೇ ಇರುತ್ತೆ. ಅವೆಲ್ಲ ಒಂದು ಸಾರ್ಟ್ ಔಟ್ ಮಾಡ್ತಾರೆ. ನಾನು ಮಾಡಿಸ್ಕೊಡ್ತೀನಿ. ಆಯಿತಾ? ಅಲ್ಲಿ ಏನು ಪರ್ಮಿಷನ್ ಹೆಂಗೆ ಕೊಟ್ಟಾರೆ ಸರ್? ಅಲ್ಲೇ ನೀರು ಬಿಡ್ತಾ ಇದ್ದಾವ. ಅದೇ ಇದು ಏನೋ ಸ್ವಲ್ಪ ವಾರದಿಂದ ಬಂದಿರಲಿಲ್ಲ ಸರ್. ಪಟ್ಟಣದ ಹಿಂದೂಪುರ ರಸ್ತೆಯ ಮಾರ್ಗದಲ್ಲಿರುವ ಹೌಸಿಂಗ್ ಬೋರ್ಡ್ನ ಪಂಪ್ ಹೌಸ್ಗೆ ಈ ಒಂದು ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದ್ದು ಕೂಡಲೇ ಅಂದರೆ ಮೇ 1ನೇ ತಾರೀಕು ಒಳಗಡೆ ಇನ್ನು 10 ದಿನಗಳ ಒಳಗಡೆ ಈ ಒಂದು ಕಾಮಗಾರಿಯನ್ನು ಮುಗಿಸಬೇಕು. ಪಾವಗಡ ಪಟ್ಟಣದ ಜನತೆಗೆ ಕುಡಿಯುವ ನೀರನ್ನು ಹರಿಸಬೇಕು. ಸಣ್ಣ ಪುಟ್ಟ ತೊಂದರೆಗಳು ದೋಷಗಳಿದ್ದರೆ ಬೇಗ ನಿವಾರಿಸಬೇಕೆಂದು ಇದೇ ವೇಳೆ ಅವರು ಗುತ್ತಿಗೆದಾರರಿಗೆ ಖಡಕ್ ಸೂಚನೆಯನ್ನು ನೀಡಿದ್ದಾರೆ.
ಈ ವೇಳೆ ತಹಶೀಲ್ದಾರ್ ವರದರಾಜು, ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಮತ್ತು ಕುಡಿಯುವ ನೀರು ವಿಭಾಗದ ಇಂಜಿನಿಯರ್ ಬಸವಲಿಂಗಪ್ಪ, ಪಾವಗಡ ಕಸಬಾ RI ರಾಜಗೋಪಾಲ್ ಮತ್ತು ಪುರಸಭಾ ಸದಸ್ಯರಾದ ಮೊಹಮ್ಮದ್ ಇಮ್ರಾನ್ ಮತ್ತಿತರರು ಹಾಜರಿದ್ದರು. ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಅವರು ಇದೇ ವೇಳೆ ಪೈಪ್ಲೈನ್ ಹಾದು ಹೋಗುವ ಮಾರ್ಗವನ್ನು ಗೋಟೂರು ಶಿವಪ್ಪ ಅವರಿಗೆ ವಿವರಿಸಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.